ಯಡಿಯೂರಪ್ಪ ಮತ್ತು ವಿಜಯೇಂದ್ರ ತಮ್ಮ ಕೊನೆಯ ಕ್ಷಣದ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಅಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳುವುದಕ್ಕೆ. ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಳ್ಳುವುದಕ್ಕೆ ಅಪ್ಪ ಮತ್ತು ಮಗ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ತಮ್ಮ ಕೊನೆಯ ಕ್ಷಣದ ಪ್ರಯತ್ನಗಳನ್ನು ಕೂಡ ಮುಂದುವರಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ವೀಕ್ಷಿಸಿದ ಅಪ್ಪ ಮತ್ತು ಮಗ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಇಬ್ಬರೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭಾನುವಾರದ ಕಾರ್ಯಕ್ರಮ, ಭಾನುವಾರದ ಮಾತು, ರಜಾ ದಿನದ ಮಾತು, ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಾರೆ. ಬಿಜೆಪಿ ಶಾಸಕ ಬಸವರಾಜ್ ಮತ್ತಿಮಾಡ್, ಮಾಜಿ ಶಾಸಕ ಸಂಜಯ್ ಪಾಟೀಲ್, ಬೆಳಗಾವಿ ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುಭಾಷ್ ಪಾಟೀಲ್ ಜೊತೆಗೆ ವಿಜಯೇಂದ್ರ ಅವರ ಮನೆಯಲ್ಲಿ ಈ ಮನ್ ಕಿ ಬಾತ್ ವೀಕ್ಷಣೆ ಆಗಿದೆ. ಕೆಲವೇ ದಿನಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ಘೋಷಣೆ ಆಗಬಹುದಾದ ಹಿನ್ನೆಲೆಯಲ್ಲಿ ಅದಕ್ಕೂ ಮೊದಲು ಹೈಕಮಾಂಡ್ ಅನ್ನು ಮೆಚ್ಚಿಸಲಿಕ್ಕೆ, ಹೈಕಮಾಂಡ್ ಅನ್ನು ಒಪ್ಪಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಪ್ಪ ಮತ್ತು ಮಗ. ಅಮಿತ್ ಶಾ ಜೂನ್ 19ನೇ ತಾರೀಕು ಅಮಿತ್ ಶಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದು ಹೋಗಿದ್ರು. ಅದಾದ ಬಳಿಕ ವಿಶ್ರಾಂತ ರಾಜಕಾರಣಿ ಯಡಿಯೂರಪ್ಪನವರು ಹೈಪರ್ ಆಕ್ಟಿವ್ ಆಗಿದ್ರು. ಆ ಹೈಪರ್ ಆಕ್ಟಿವಿಟಿ ಈಗ ಮುಂದುವರೆದಿದೆ. ಕಾರಣ ಏನು ಅಂತ ಹೇಳಿದ್ರೆ, ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಬಹುದು ಅಂಥೇಳಿ ಯಡಿಯೂರಪ್ಪನವರ ಹೈಪರ್ ಆಕ್ಟಿವ್ ಹಿಂದಿನ ಕಾರಣನೇ ಅದು. ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಬಹುದು, ವಿಜಯೇಂದ್ರ ಅವರನ್ನು ಬದಲಾಯಿಸಿ ಬೇರೆಯವರನ್ನು ಅಧ್ಯಕ್ಷ ಸ್ಥಾನದಲ್ಲಿ ತಂದು ಕೂರಿಸಬಹುದು ಅಂಥೇಳಿ. ಸೊ ಯಡಿಯೂರಪ್ಪನವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ನನ್ನ ಮಗನನ್ನೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆಸಿದ್ರೆ ನಾನು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಓಡಾಡ್ತೇನೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ವಾರಕ್ಕೆ ಒಂದು ದಿನ ಪ್ರತಿ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಜೊತೆಗೆ ನೇರವಾದಂತಹ ಮಾತುಕತೆ, ಸಮಾವೇಶ ಅಲ್ಲ, ಇದು ಮನ್ ಕಿ ಬಾತ್ ವೀಕ್ಷಣೆ ಮಾಡ್ತಿರುವಂತಹ ಫೋಟೋ ಯಡಿಯೂರಪ್ಪನವರು ಮತ್ತು ಅವರ ಮಗ ತಮ್ಮ ಬೆಂಬಲಿಗರ ಜೊತೆಗೆ. ಶಾಸಕ ಬಸವರಾಜ್ ಮತ್ತಿಮಾಡ್ ಅವರು ಕೂಡ ಇದ್ದಾರೆ ಅಲ್ಲಿ. ಮತ್ತಿಮಾಡ್ ಅವರು ಶಾಸಕರು. ಕೊನೆಯ ಕ್ಷಣದ ಪ್ರಯತ್ನ, ಒಂದು ಮೆಸೇಜ್ ಮೋದಿ ಅವರಿಗೆ, ನಿಮಗೆ ನಿಷ್ಠರಾಗಿದ್ದೀವಿ ನಾವು, ನೀವು ನಮ್ಮನ್ನು ತೆಗಿಬೇಡಿ ಅಂಥೇಳಿ ಒಂದು ಮೆಸೇಜ್. ಕೊನೆಯ ಕ್ಷಣದ ಪ್ರಯತ್ನ. ಕಾರಣ ಏನು ಅಂತ ಹೇಳಿದ್ರೆ, ಜೂನ್ 2ನೇ ತಾರೀಕು ಪ್ರಧಾನಮಂತ್ರಿಗಳು 5 ದೇಶಗಳ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಜುಲೈ 2ನೇ ತಾರೀಕು ಪ್ರಧಾನಮಂತ್ರಿಗಳು 5 ದೇಶಗಳ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಜುಲೈ 9ನೇ ತಾರೀಕು ಪ್ರಧಾನಮಂತ್ರಿಗಳು ವಾಪಸ್ ಬರ್ತಾರೆ. ಅದಾದ ಬಳಿಕ ಅಥವಾ ಜುಲೈ 2ನೇ ತಾರೀಕಿನ ಒಳಗಡೆಯೇ ಬಾಕಿ ಇರುವಂತಹ ರಾಜ್ಯಗಳ ರಾಜ್ಯಾಧ್ಯಕ್ಷರು, ಬಿಜೆಪಿಯ ರಾಜ್ಯಾಧ್ಯಕ್ಷರ ಬಗ್ಗೆ ಘೋಷಣೆ ಆಗಬಹುದು. ಅಥವಾ ಪ್ರಧಾನಮಂತ್ರಿಗಳು ತಮ್ಮ ಪ್ರವಾಸವನ್ನು ಮುಗಿಸಿ ಜುಲೈ 9ಕ್ಕೆ ವಾಪಸ್ಸಾದ ಬಳಿಕ ಜುಲೈ 15ರ ಒಳಗಡೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನಗಳ ಆಗಬಹುದು. ವಿಜೇಂದ್ರ ಅವರ ಕುರ್ಚಿಗೂ ಕುತ್ತು ಇದೆ ಅಂಥೇಳಿ ಇದೆ ಮಾಹಿತಿ. ಸೊ ಆ ಅಪಾಯಗಳನ್ನು ತಪ್ಪಿಸಲಿಕ್ಕೆ ಮತ್ತು ಆ ಅಪಾಯಗಳನ್ನೆಲ್ಲ ದೂರ ಮಾಡಿ, ನೀವು ಹೇಳದ ಹಾಗೆ ಕೇಳ್ತಾ ಇದ್ದೀವಿ, ನಿಮ್ಮ ಆದೇಶವನ್ನು, ನಿಮ್ಮ ಸೂಚನೆಯನ್ನು ನಾವು ನಿಷ್ಠೆಯಿಂದ ಪಾಲನೆ ಮಾಡ್ತಾ ಇದ್ದೀವಿ ಅಂಥೇಳಿ ಒಂದು ಮೆಸೇಜ್ ಹೋಗ್ತಾ ಇರಬೇಕೀಗ. ಅದು ಹೋಗಕ್ಕೆ ಶುರುವಾಗಿದೆ. ಯಡಿಯೂರಪ್ಪನವರು ಸತತ ಸಭೆಗಳನ್ನು ನಡೆಸಿದ್ದಾರೆ ಬಿಜೆಪಿಯ ಕಚೇರಿಯಲ್ಲಿ. ಅಮಿತ್ ಶಾ ಅವರು ಬಂದು ಹೋದ್ಮೇಲೆ ಸೊ ವೆರಿ ಇಂಪಾರ್ಟೆಂಟ್. ಇದು ಕೊನೆಯ ಕ್ಷಣದ ಪ್ರಯತ್ನಗಳು. ಜುಲೈ ತಿಂಗಳಲ್ಲಿ, ಅಂದರೆ ನೆಕ್ಸ್ಟ್ ಮಂತೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೋ ಇಲ್ವೋ ಎನ್ನುವಂಥದ್ದು ನೆಕ್ಸ್ಟ್ ಮಂತೆ ಗೊತ್ತಾಗುತ್ತೆ. ಕಾರಣ ರಾಜ್ಯಾಧ್ಯಕ್ಷರ ಬದಲಾವಣೆಗಳಾಗಬೇಕು ಹಲವು ರಾಜ್ಯಗಳಲ್ಲಿ. ಜೊತೆಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಕೂಡ ಆಗಬೇಕು. ಆ ಪ್ರೋಸೆಸ್ ಜುಲೈ ತಿಂಗಳಲ್ಲಿ ಮುಗಿಯುವ ಎಲ್ಲ ಲಕ್ಷಣಗಳು ಗೋಚರ ಇದೆ. ಸೊ ಮಗನ ಕುರ್ಚಿಗೆ ಯಾವುದೇ ಕುತ್ತು ಬರಬಾರದು ಎನ್ನುವ ಕಾರಣಕ್ಕೋಸ್ಕರ ಈ ಪ್ರಯತ್ನವನ್ನು ಮುಂದುವರೆಸಿದ್ದಾರೆ ಇಬ್ಬರು ಕೂಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.